ಗೈಸ್, ಬಿಲೀವ್ ಮೀ, ನಿಮ್ಮೆಲ್ಲರ ಲೈಫಲ್ಲೂ ಒಂದು ಒಳ್ಳೇದಾಗುವಂತಹ ಸಮಯ ನಿಮಗೋಸ್ಕರ ಕಾಯ್ತಾ ಇದೆ. ಎಷ್ಟೊಂದು ದೊಡ್ಡ ದೊಡ್ಡ ಡ್ರೀಮ್ಸ್ಗಳು ನೀವೇ ಅಚೀವ್ ಮಾಡಬೇಕು ಅಂತ ತುಂಬ ವೆಯ್ಟ್ ಮಾಡ್ತಾ ಇದೆ. ಸೊ ಆ ಬಿಗ್ ಡ್ರೀಮ್ಸ್, ಆ ದೊಡ್ಡ ಡ್ರೀಮ್ಸ್ ಇದೆಯಲ್ಲ, ಸೊ ನಿಮಗ ಇವತ್ತು ಆ ಒಂದು ಡ್ರೀಮ್ ಬಂದಿದೆ, ನೀವು ಅದ್ರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಅಂದರೆ ಸೊ ಏನೋ ಒಂದು ದೊಡ್ಡದು ನೀವು ಅಚೀವ್ ಮಾಡೋದು ಪಾಸಿಬಿಲಿಟಿ ಇದೆ ಅಂತ ಅರ್ಥ. ಈ ಒಂದು ಕೋಟ್ ಇದೆ, ಇಂಗ್ಲೀಷಲ್ಲಿ ಕೇಳಿದ್ದೀರಾ? ಅದನ್ನ ಕನ್ನಡದಲ್ಲಿ ಹೇಳ್ತೀನಿ ನಿಮಗೆ. ಸೊ ನೀವೇನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಲ್ಲ, ಸೊ ಅದು ಆಲ್ರೆಡಿ ಆಗೋಗಿದೆ ಅಂತೆ. ಐ ಮೀನ್ ಎವ್ರಿಥಿಂಗ್ ಯು ಟ್ರೈ ಟು ಡೂ ಈಸ್ ಆಲ್ರೆಡಿ ಡನ್. ಸೊ ನೀವೇನು ಆಕ್ಷನ್ಸ್ ಮಾಡ್ತೀರಾ ಅದ್ರ ಈಕ್ವಲ್ ರಿಯಾಕ್ಷನ್ಸ್ ನಿಮಗೆ ಸಿಕ್ಕೇ ಸಿಗುತ್ತೆ ಯಾವಾಗ್ಲೂ. ಗುಡ್ ಆದರೆ ಗುಡ್, ಬ್ಯಾಡ್ ಆದರೆ ಬ್ಯಾಡೇ ನಿಮಗೆ ರಿಟರ್ನ್ ಬರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ನಿಮ್ಮ ದಿನನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಇದನ್ನ ಪ್ರತಿದಿನ ನೀವು 10 ನಿಮಿಷ ಕೇಳಿ, ಅಥವಾ ಕೇಳಿದ್ದನ್ನ ನೀವು ಒಂದ್ಸತಿ ಕೇಳಿದ್ದನ್ನ ನೀವು ನೆನ್ಪಿಟ್ಕೊಳ್ಳಿ. ಸೊ ನಿಮ್ಮ ಡೇನ ಈ ರೀತಿ ಸ್ಟಾರ್ಟ್ ಮಾಡಿ ಅಂತ ಹೇಳೋದಕ್ಕೆ ನಾನು ಈ ವಿಡಿಯೋದ ಮುಖಾಂತರ ನಿಮಗೆ ತಿಳಿಸೋದಕ್ಕೆ ಅಂತ ಬಂದಿದ್ದೀನಿ. ಸೊ ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೆ ಇದ್ರ ಬಗ್ಗೆ ಗೊತ್ತಿದೆಯಾ? ನೀವು ಮಾಡೋ ವರ್ಕ್ಗಿಂತ ಅಥವಾ ನೀವು ಮಾಡುವಂತಹ ದಾನ ಧರ್ಮಕ್ಕಿಂತ ಅಥವಾ ಯಾವುದೋ ಒಂದು ಸಹಾಯಕ್ಕಿಂತ ನಿಮ್ಮ ಒಂದು ಇಂಟೆನ್ಷನ್ ಇದೆಯಲ್ಲ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತಿದೆಯಾ? ನೀವು ಅದೇನೇ ಕೆಲಸ ಮಾಡಿ, ನಿಮ್ಮ ಇಂಟೆನ್ಷನ್ ಏನಿದೆಯಲ್ಲ ಅದ್ರ ಮೇಲೆ ನಿಮ್ಗೆ ರಿಸಲ್ಟ್ ಬರೋದು. ಓಕೆನಾ? ನೀವು ಮಾಡೋ ಕೆಲಸದಿಂದ ಬರೋದಿಲ್ಲ, ನಿಮ್ಮ ಇಂಟೆನ್ಷನ್ ಪ್ಯೂರ್ ಇದೆಯಾ, ಸೊ ಬೇಸ್ಡ್ ಆನ್ ದಟ್ ಯು ವಿಲ್ ಗೆಟ್ ಅ ರಿಸಲ್ಟ್. ಓಕೆನಾ? ಇವಾಗ ನೀವೇನೋ ಒಂದು ನಿಮ್ ಫ್ರೆಂಡ್ಗೆ ಹೆಲ್ಪ್ ಮಾಡ್ತೀರಾ, ಬಟ್ ನೀವು ಕಷ್ಟದಲ್ಲಿದ್ದಾಗ ಅವರಿಂದ ನಿಮ್ಗೆ ಹೆಲ್ಪ್ ಬೇಕು ಅಂತ ಅನ್ಸುತ್ತೆ, ಬಟ್ ಆ ಪರ್ಸನ್ ನಿಮ್ಗೆ ಹೆಲ್ಪ್ ಮಾಡೋದಕ್ಕೆ ಇರೋದಿಲ್ಲ ಅವತ್ತು, ಅಲ್ವಾ? ಸೊ ಯಾವ್ದೊಂದು ಕೆಲಸದಲ್ಲಿ ಬ್ಯುಸಿ ಆಗಿರ್ಬೋದು, ಕರೆಕ್ಟ್? ಅಥವಾ ನೀವು ಆ ಟೈಮಿಗೆ ಮಾತು ಬಿಟ್ಟಿರ್ಬೋದು, ರೈಟ್? ಸೊ ನೀವು ತುಂಬಾ ಅನ್ಕೊಂಡಿರ್ತೀರಾ, ಓಕೆ ಇವ್ರು ಮಾಡ್ತಾರೆ, ಓಕೆ ನಾನು ಅದಕ್ಕೋಸ್ಕರ ಇವ್ರಿಗೆ ಇವತ್ತು ಹೆಲ್ಪ್ ಮಾಡಿರೋಣ ಅಂತ, ಬಟ್ ಆ ಹೆಲ್ಪ್ ನಿಮಗೆ ಸಿಗೋದೇ ಇಲ್ಲ. ಸೊ ಇದೆಲ್ಲ ಯಾಕಾಗುತ್ತೆ? ನಿಮ್ಗೆ ಯಾಕೆ ಅವರಿಂದ ಮತ್ತೆ ಹೆಲ್ಪ್ ಸಿಗ್ತಿಲ್ಲ? ನೀವ್ ಅನ್ಕೋತೀರಾ ನಾನು ತುಂಬಾ ಒಳ್ಳೆಯವನು, ಸೊ ಈ ತರ ಮಾಡಿದೆ ಬಟ್ ನನಗೆ ಸಿಗ್ತಾ ಇಲ್ಲ ಅವ್ರ ಕಡೆಯಿಂದ ಮತ್ತೆ ರೆಸ್ಪಾನ್ಸ್ ಅಂತ. ಯಾಕೆ ಹೇಳಿ ಈ ತರ ಆಗೋದು? ಬಿಕಾಸ್ ಆಫ್ ನಿಮ್ಮ ಇಂಟೆನ್ಷನ್. ನಿಮ್ಮ ಇಂಟೆನ್ಷನ್ ಏನಿತ್ತು? ಓಕೆ ನಾನಿವತ್ತು ಅವನಿಗೆ ಮಾಡೋಣ ಹೆಲ್ಪ್ನ, ನೆಕ್ಸ್ಟ್ ಅವನೇ ನನಗೆ ಮಾಡ್ತಾನೆ. ಸೊ ನೀವೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೊತ್ತು ನೀವೊಂದು ಪ್ಯೂರ್ ಮನಸ್ಸಿಂದ ಓಕೆ ಇವನಿಗೆ ಹೆಲ್ಪ್ ಮಾಡಬೇಕು, ಕಷ್ಟದಲ್ಲಿದ್ದಾನೆ ಅಂತ ನೀವು ಮಾಡಲಿಲ್ಲ, ಅಲ್ವಾ? ಸೊ ನೀವು ನಿಸ್ವಾರ್ಥದಿಂದ ನಿಮ್ಮ ಫ್ರೆಂಡಿಗೆ ಹೆಲ್ಪ್ ಮಾಡಬೇಕು ಅಥವಾ ಮಾಡಿರ್ಬೇಕು. ನೀವು ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಬಾರ್ದು, ಓಕೆ ಇವನ್ ಹೆಲ್ಪ್ ಮಾಡ್ತಾನೆ ಅದಕ್ಕೋಸ್ಕರ ನಾನು ಮಾಡೋಣ, ಚೆನ್ನಾಗಿರೋಣ ಇವನ್ ಜೊತೆ ಅಂತ, ರೈಟ್? ಸೊ ನಿಮ್ ಇಂಟೆನ್ಷನ್ ಯಾವಾಗ ಗುಡ್ ಇರುತ್ತೆ, ನಿಸ್ವಾರ್ಥದಿಂದ ಇರುತ್ತೆ, ಸೊ ಅವಾಗ ಮೇ ಬಿ ಅವನೇ ನಿಮಗೆ ಹೆಲ್ಪ್ ಮಾಡದೇ ಇರ್ಬೋದು, ಬಟ್ ಯೂನಿವರ್ಸ್ ನಿಮಗೆ ಬೇರೆ ಕಡೆಯಿಂದ ಹೆಲ್ಪ್ ಸಿಗೋ ಹಾಗೆ ಮಾಡೇ ಮಾಡುತ್ತೆ. ಓಕೆನಾ? ಸೊ ಅದ್ರ ಬಿಟ್ಟು ನೀವು ಹೆಲ್ಪ್ ಮಾಡುವಾಗ ಓಕೆ ಇವನಿಂದ ನನಗೂ ಏನಾದ್ರೂ ಸಿಗುತ್ತೆ, ಅಥವಾ ಇವನಿಂದ ಸ್ವಲ್ಪ ದುಡ್ಡು ಇಸ್ಕೋಬಹುದು, ಒಳ್ಳೆಯವನಾಗ್ಬೋದು ಇವನ ಹತ್ರ, ಅದಕ್ಕೋಸ್ಕರ ನೀವೇನಾದ್ರೂ ಹೆಲ್ಪ್ ಮಾಡೋದಕ್ಕೆ ಹೊರಟಿದ್ರೆ, ರೈಟ್? ಆ ಒಂದು ಇಂಟೆನ್ಷನ್ ಇಟ್ಕೊಂಡು ನೀವೇನಾದ್ರೂ ಅವ್ರಿಗೆ ಸಹಾಯ ಮಾಡೋದಕ್ಕೆ ಹೋದ್ರಿ ಅಂತ ಅನ್ಕೊಳ್ಳಿ, ಅಥವಾ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಸೊ ಈ ತರ ಇದ್ದಾಗ ನೀವು ಅದೇನೇ ಒಳ್ಳೇದ್ ಮಾಡೋದಕ್ಕೆ ಹೋಗಿ ನಿಮ್ಗೆ ಅದು ರಿಟರ್ನ್ ಬರೋದಿಲ್ಲ. ನಿಮಗೆ ಅನ್ನಿಸ್ಬೋದು ನಾನು ಒಳ್ಳೆಯವನು ಅಂತ, ಬಟ್ ನಿಮ್ ಇಂಟೆನ್ಷನ್ ಕರೆಕ್ಟ್ ಇತ್ತಾ? ಅದ್ರ ಬಗ್ಗೆ ನೀವು ಯೋಚನೆ ಮಾಡಿದೀರಾ? ರೈಟ್? ಬಿಕಾಸ್ ನೀವು ಒಳ್ಳೆ ಮನಸ್ಸಿಂದ ಕೆಲಸನೇ ಮಾಡಿಲ್ಲ. ಸೊ ನೀವು ಹೇಗೆ ನನಗೆ ಒಳ್ಳೇದಾಗುತ್ತೆ ಅಂತ ಅನ್ಕೋತೀರಾ? ಕೆಲಸ ಒಳ್ಳೇದಿರ್ಬೋದು, ಬಟ್ ಅದ್ರ ಹಿಂದಿನ ಇಂಟೆನ್ಷನ್ ಏನಿದೆ, ಕರೆಕ್ಟಾ? ಅರ್ಥ ಆಗ್ತಿದ್ಯಾ ಹೇಳ್ತಿರೋದು? ರೈಟ್? ಅರ್ಥ ಮಾಡ್ಕೊಳ್ಳಿ, ಇಂಟೆನ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಾವೇನೇ ಒಂದು ಮಾಡೋದಕ್ಕೆ ಹೊರಟ್ರು ಫಸ್ಟ್ ಏನ್ ಬರುತ್ತೆ ಹೇಳಿ ನಮ್ ತಲೆನಲ್ಲಿ? ಈಗ ಯಾರೋ ಒಬ್ರು ಕಷ್ಟದಲ್ಲಿದ್ದಾರೆ, ಅವ್ರಿಗೇನೋ ಒಂದು ಮಾಡ್ಬೇಕು ಅಂದಿದ ತಕ್ಷಣ ನೀವು ಓಡೋಗ್ಬಿಟ್ಟು ಮಾಡ್ಬಿಡ್ತೀರಾ? ಇಲ್ಲ ಅಲ್ವಾ? ಸೊ ನಿಮ್ ತಲೆಯಲ್ಲಿ ಒಂದು ಇಂಟೆನ್ಷನ್ ಬರುತ್ತೆ, ಕರೆಕ್ಟ್? ಹೌದು ತಾನೆ? ಒಂದು ಇಂಟೆನ್ಷನ್ ಫಸ್ಟ್ ಕ್ರಿಯೇಟ್ ಆಗುತ್ತೆ. ಓಕೆ ಏನ್ ಮಾಡೋಣ, ಏನ್ ಸಿಗುತ್ತೆ ನನಗೆ ಇವರಿಂದ, ಈ ರೀತಿ ಥಿಂಕ್ ಮಾಡ್ತೀರಾ ಅಲ್ವಾ? ಯಾರು ಸಡನ್ ಆಗಿ ಹೋಗ್ಬಿಟ್ಟು ಹೆಲ್ಪ್ ಮಾಡ್ಬಿಡಲ್ಲ. ಸೊ ನಮ್ಮ ಇಂಟೆನ್ಷನ್ ಏನಿರುತ್ತೆ ಅದರ ಅನುಗುಣವಾಗಿ ನಮ್ಮ ಆಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮ ಆಕ್ಷನ್ಗಿಂತ ಮೊದಲು ನೀವು ನಿಮ್ಮ ಇಂಟೆನ್ಷನ್ ಮೇಲೆ ವರ್ಕ್ ಮಾಡಿ, ಓಕೆನಾ? ಸೊ ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈಗ ಯಾವ್ದೋ ಒಂದು ಬರ್ತ್ಡೇಗೆ ಹೋಗ್ತೀರಾ ನೀವು, ಓಕೆನಾ? ನಿಮ್ಗೆ ಅವ್ರಿಗೆ ಏನೋ ಒಂದು ಕೊಡ್ಬೇಕು, ಅವ್ರು ಖುಷಿ ಪಡ್ಬೇಕು ಅನ್ನೋದು ನಿಮ್ಮ ಇಂಟೆನ್ಷನ್ ಆಗಿರುತ್ತೆ. ಸೊ ಏನಾದ್ರು ತಗೊಂಡ್ ಹೋಗ್ಲೇಬೇಕು ಅಂತ ನೀವೊಂದು ಸ್ಮಾಲ್ ಗಿಫ್ಟ್ ಏನೋ ಒಂದು ತಗೊಂಡ್ ಹೋಗ್ತೀರಾ ಅಂತ ಅನ್ಕೊಳ್ಳಿ, ಬಟ್ ಅವ್ರಿಗೆ ತುಂಬಾ ದೊಡ್ಡ ದೊಡ್ಡ ಗಿಫ್ಟ್ ಕೊಟ್ಟಿರೋರು ಇರ್ತಾರೆ ಅಲ್ಲಿ, ಓಕೆನಾ? ಬಟ್ ನಿಮ್ ಇಂಟೆನ್ಷನ್ ಏನು? ಅವ್ರಿಗೆ ಖುಷಿ ಪಡಿಸ್ಬೇಕು, ಏನಾದ್ರೂ ಒಂದು ಕೊಡ್ಬೇಕು, ಬರೀ ಕೈಯಲ್ಲಿ ಹೋಗ್ಬಾರ್ದು ಅನ್ನೋದು, ಕರೆಕ್ಟಾ? ಹೌದು ತಾನೆ? ಬಟ್ ನೀವು ಆ ಗಿಫ್ಟ್ ನ ಕೊಟ್ಮೇಲೆ ಗೊತ್ತಾಗುತ್ತೆ ಎಷ್ಟು ಬೆಲೆ ಕೊಟ್ಟಿದ್ದಾರೆ ಅವರು ನಿಮ್ಗೆ ಆ ಗಿಫ್ಟ್ ಇಂದ ಅಂತ. ಅದು ಸ್ಮಾಲ್ ಇರ್ಬೋದು, ಬಟ್ ನಿಮ್ಮ ಒಂದು ಇಂಟೆನ್ಷನ್ಗೆ ಅಲ್ಲಿ ಬೆಲೆ ಸಿಕ್ಕೇ ಸಿಗುತ್ತೆ.
ಎಂತ ದೊಡ್ಡ ಗಿಫ್ಟ್ ಇರಲಿ, ಬಟ್ ನಿಮ್ಮ ಒಂದು ಸ್ಮಾಲ್ ಗಿಫ್ಟ್ ನ ಅವರು ತುಂಬಾ ಇಷ್ಟಪಡ್ತಾರೆ. ಸೊ ನಿಮ್ಮ ಇಂಟೆನ್ಷನ್ ಯಾವಾಗ ಕರೆಕ್ಟ್ ಇರುತ್ತೆ, ಸೊ ಅವಾಗ ಅದು ರಿಲೇಟೆಡ್ ನಿಮ್ಗೆ ಔಟ್ಕಮ್ ಸಿಗುತ್ತೆ. ನಿಮ್ ಇಂಟೆನ್ಷನ್ ಸರಿ ಇಲ್ಲ ಅಂತ ಅಂದ್ರೆ ಅದು ರಿಲೇಟೆಡ್ ನಿಮ್ಗೆ ಔಟ್ಕಮ್ ಸಿಗುತ್ತೆ ಅಷ್ಟೇ. ಲೈಫಲ್ಲೂ ಅಷ್ಟೇ, ನೀವ್ ಏನೇ ಸಾಧನೆ ಮಾಡೋದಕ್ಕೆ ಹೋಗಿ ಅಥವಾ ಏನೇ ಒಂದನ್ನ ಸರಿ ಮಾಡ್ಬೇಕು ಅಂತ ಅನ್ಕೊಳ್ಳಿ, ರೈಟ್, ಏನೇ ಒಂದು ಅಚೀವ್ ಮಾಡಬೇಕು ಅನ್ಲಿ, ಕಷ್ಟನ ಸಾಲ್ವ್ ಮಾಡ್ಕೋಬೇಕು ಅನ್ಲಿ, ನಿಮ್ಮ ಇಂಟೆನ್ಷನ್ ಕರೆಕ್ಟ್ ಇರಬೇಕು. ಆಗ ಯೂನಿವರ್ಸ್ ಒಂದು ಪವರ್ ಕ್ರಿಯೇಟ್ ಮಾಡಿ ನೀವು ಅನ್ಕೊಂಡಿದ್ದೆಲ್ಲ ಆಗೋ ರೀತಿ ಅದು ರೂಪಿಸುತ್ತೆ, ನಿಮಗೆ ಆ ಒಂದು ಚಾನ್ಸಸ್ ಕೊಡ್ತಾ ಹೋಗುತ್ತೆ. ಅಂಡ್ ಯಾರು ನಿಮ್ನ ಹಾಳು ಮಾಡೋದಕ್ಕೆ ಆಗೋದಿಲ್ಲ. ಮೇ ಬಿ ನೀವು ಇಂಟರ್ವ್ಯೂಗಳು ಕೇಳಿದಿರೋ ಇಲ್ವೋ ನನಗೆ ಗೊತ್ತಿಲ್ಲ, ಒಂದು ವಿರಾಟ್ ಕೊಹ್ಲಿ ಆಗ್ಲಿ, ದೊಡ್ಡ ದೊಡ್ಡ ಆಕ್ಟರ್ಸ್ ಆಗ್ಲಿ, ಅವ್ರು ಫಸ್ಟ್ ಮಾತಾಡೋದೇ ಇಂಟೆನ್ಷನ್ ಬಗ್ಗೆ. ಸೊ ಇಂಟೆನ್ಷನ್ ಪ್ಯೂರ್ ಇರಬೇಕು, ಇಂಟೆನ್ಷನ್ ಕರೆಕ್ಟ್ ಇರಬೇಕು ಅಂತ. ಸೊ ಅವ್ರು ಇವತ್ತು ಆ ಸ್ಥಾನದಲ್ಲಿ ಇದ್ದಾರೆ ಅಂದ್ರೆ ಅವ್ರು ತುಂಬಾ ವರ್ಕ್ ಮಾಡಿರ್ತಾರೆ ಅವ್ರ ಮೇಲೆ, ಗೊತ್ತಾಗ್ತಿದ್ಯಾ? ಸುಮ್ಮನೆ ಕಾಮನ್ ಪೀಪಲ್ ತರ ಎಲ್ಲಾನು ತಲೆಯಲ್ಲಿ ತುಂಬಿಕೊಂಡು ಎಲ್ಲ ಬ್ಯಾಡ್ ಇಂಟೆನ್ಷನ್ ಇಟ್ಕೊಳ್ಳೋದಾಗ್ಲಿ, ಐ ಮೀನ್ ಪ್ರತಿ ಒಂದ್ರಲ್ಲೂ ಅವರು ವರ್ಕ್ ಮಾಡಿರ್ತಾರೆ ಅವ್ರ ಮೇಲೆ, ಓಕೆನಾ? ಸೊ ಇವತ್ತು ಅವ್ರಿಷ್ಟು ದೊಡ್ಡ ವ್ಯಕ್ತಿ ಆಗಿರೋದಕ್ಕೆ, ಅಷ್ಟು ದೊಡ್ಡ ಫ್ಯಾನ್ ಫಾಲೋವರ್ಸ್ ಇರೋದಕ್ಕೆ ಕಾರಣ ಅವರ ಒಂದು ಗುಡ್ ಇಂಟೆನ್ಷನ್, ಓಕೆನಾ? ಸೊ ಆಕ್ಚುಲಿ ನಮ್ಮ ಮೇಲೆ ನಾವು ಕೂಡ ವರ್ಕ್ ಮಾಡಬೇಕು, ಯಾವಾಗ್ಲೂ ನಮ್ಮನ್ನ ಬೆಟರ್ ಪರ್ಸನ್ ಆಗಿ ಮಾಡ್ಕೊಳ್ತಾ ಹೋಗ್ಬೇಕು ಲೈಫಲ್ಲಿ. ಸಿ ಲೈಫ್ ಈಸ್ ವೆರಿ ಬ್ಯೂಟಿಫುಲ್, ಓಕೆನಾ? ನಿಮಗೋಸ್ಕರ ಎಷ್ಟೊಂದು ಒಳ್ಳೆ ಕ್ಷಣಗಳು ಕಾಯ್ತಾ ಇದೆ ಫ್ಯೂಚರ್ ಅಲ್ಲಿ. ಜಸ್ಟ್ ಒಂದ್ ಸ್ಟೆಪ್ ನೀವು ತಗೊಳ್ಳಿ, ರೈಟ್? ಒಂದ್ ಸ್ಟೆಪ್ ನೀವು ತಗೋಬೇಕು, ಅದಕ್ಕೋಸ್ಕರ ಅದು ಕಾಯ್ತಾ ಇದೆ. ನಿಮ್ಮ ಇಂಟೆನ್ಷನ್ ಸರಿ ಮಾಡ್ಕೋಬೇಕು ನೀವು. ನಾವ್ ಯಾವಾಗ ಅವನ್ ಬೇಕು, ಇವಳು ಬೇಕು, ಅವನ್ ಹಿಂಗ್ ಮಾಡ್ದ ನನಗೆ, ಇದೆಲ್ಲ ಯೋಚನೆ ಮಾಡ್ಕೊಂಡು ಒಳ್ಳೆ ಟೈಮ್ ಬರುತ್ತೆ ಅಂತ ನಾವು ಕಾಯ್ಕೊಂಡು ಕೂತ್ಕೋತೀವಿ. ಅದು ಹೇಗ್ ಬರುತ್ತೆ? ನಾವೇನಾದ್ರೂ ಒಂಚೂರು ಪ್ರಯತ್ನ ಮಾಡ್ಬೇಕಲ್ವಾ? ಸೊ ಇದನ್ನೆಲ್ಲ ತೆಗೆದ್ಬಿಟ್ಟು, ರೈಟ್, ನಿಮ್ಗೆ ಏನಕ್ಕೆ ಹಂಗ ಅನ್ಸುತ್ತೆ ಅವ್ನು ಹಿಂಗ್ ಮಾಡ್ದ ಅವಳು ಹಿಂಗ್ ಮಾಡಿದ್ಲು, ಬಿಕಾಸ್ ನೀವೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅವ್ರಿಗೆ ಹೆಲ್ಪ್ ಮಾಡಿರ್ತೀರಾ ಅಥವಾ ಇಷ್ಟಪಟ್ಟಿರ್ತೀರಾ, ಕರೆಕ್ಟಾ? ಸೊ ನಿಮ್ಮ ಇಂಟೆನ್ಷನ್ ಅದಿದ್ಮೇಲೆ ಆಬ್ವಿಯಸ್ಲಿ ನಿಮಗೆ ನೋವು ಆಗೇ ಆಗುತ್ತೆ. ನೀವು ಲೈಫಲ್ಲಿ ಮುಂದೆ ಹೋಗೋಕ್ಕಾಗಲ್ಲ, ನಿಮ್ಗೆ ಅಂತ ಇರುವಂತಹ ಒಂದು ಬ್ರೈಟ್ ಫ್ಯೂಚರ್ನ ನೀವು ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಿಸ್ವಾರ್ಥದಿಂದ ಮಾಡಿ, ಏನೇ ಮಾಡಿದ್ರು ಅಂಡ್ ಒಳ್ಳೆ ಇಂಟೆನ್ಷನ್ ಇಂದ ಮಾಡಿ. ನಿಮ್ ಲೈಫ್ ನ ಸೆಲೆಬ್ರೇಟ್ ಮಾಡಿ. ಯಾರ ಹತ್ರನೋ ಏನೋ ಇದೆ ಅಂದ್ರೆ ನಿಮ್ಮ ಹತ್ರನೂ ಅದೇ ಇರ್ಬೇಕು ಅಂತ ಏನ್ ರೂಲ್ಸ್ ಇಲ್ವಲ್ಲ. ನಿಮ್ಮ ಹತ್ರ ಇರೋದು ಎಷ್ಟು ಅಮೂಲ್ಯವಾದಂತಹ ಥಿಂಗ್ಸ್ ಬೇರೆಯವ್ರ ಹತ್ರ ಇರೋದಿಲ್ಲ. ನೀವು ಕೊರಗ್ತಾ ಕೂತ್ರೆ ಇರೋರು ಬಂದು ನಿಮಗೆ ಕೊಡೋದಿಲ್ಲ ತಾನೆ, ನೀವೇ ಪಡ್ಕೋಬೇಕು. ಸೊ ಪಡ್ಕೋಬೇಕು ಅಂದ್ರೆ ನೀವು ಫಸ್ಟ್ ಕೊರಗೋದನ್ನ ಬಿಡ್ಬೇಕು. ನೀವು ವೆರಿ ಸ್ಪೆಷಲ್ ಅಂಡ್ ನಿಮ್ಮ ಲೈಫ್ ತುಂಬಾ ಪ್ರೆಷಿಯಸ್. ಸಿ ಒಂದ್ ಅರ್ಥ ಮಾಡ್ಕೊಳ್ಳಿ, ನಿಮ್ ಕಂಟ್ರೋಲ್ ಅಲ್ಲಿ ಇಲ್ಲ ಇನ್ನೊಬ್ಬನ ಲೈಫಲ್ಲಿ ಏನಾಗ್ತಿದೆ, ಏನಾಗ್ಬೇಕು, ಅವನ್ ಆ ಕಾರ್ ತಗೊಂಡಿದ್ದೆ ಹೇಗೆ. ಸಿ ಇದ್ಯಾವುದು ನಿಮ್ ಕಂಟ್ರೋಲ್ ಅಲ್ಲಿ ಇಲ್ಲ. ನಿಮ್ ಕಂಟ್ರೋಲ್ ಅಲ್ಲಿ ಇರೋದು ನೀವು ಅದೇ ತರ ಕಾರ್ ಹೇಗ್ ತಗೋಬಹುದು ಅಂತ ವರ್ಕ್ ಮಾಡೋದ್ರ ಮೇಲೆ ಇರುತ್ತೆ, ಕರೆಕ್ಟ್? ನಿಮ್ ಲೈಫ್ ಮಾತ್ರ ನಿಮ್ ಕೈಯಲ್ಲಿ ಇರುತ್ತೆ. ಸಿ ನೀವ್ ಯಾರ ಬಗ್ಗೆನೋ ಜಲಸ್ ಫೀಲ್ ಮಾಡಿದ್ರಿ ಅಂದ್ರೆ ಅವ್ರಿಗಿದ್ರಿಂದ ಏನಾದ್ರೂ ನಷ್ಟ ಇದೆಯಾ? ಒಂದ್ ದಿವಸನಾದ್ರೂ ಯೋಚನೆ ಮಾಡಿದೀರಾ? ಒಂದು ಜಲಸ್ ಬಂದಾಗ ನಿಮಗೆ ಏನಾದ್ರು ಹಾರ್ಮ್ ಆಗುತ್ತಾ ಅವ್ರಿಗೆ ಹೇಳಿ? ಸೊ ನೀವು ಈ ತರ ಮಾಡೋದ್ರಿಂದ ನಿಮ್ ಲೈಫಲ್ಲಿ ನೀವು ಅವ್ರ ಲೆವೆಲ್ಗೆ ಯಾವತ್ತೂ ಹೋಗೋದಕ್ಕೆ ಆಗೋಲ್ಲ. ಬಿಕಾಸ್ ನೀವೇನು ನಿಮ್ ಲೈಫ್ ಬಗ್ಗೆ ತಲೆನೇ ಕೆಡ್ಸ್ಕೊತಿಲ್ಲ, ಬರೀ ಬೇರೆಯವ್ರ ಬಗ್ಗೆನೇ ತಲೆ ಕೆಡ್ಸ್ಕೊತಿದ್ರ. ಅವ್ನ್ ಹಿಂಗ್ ಕಾರ್ ತಗೊಂಡ, ಆಮೇಲೆ ಹೊಟ್ಟೆ ಉರಿ, ಅವ್ನ್ ಮನೆ ಕಟ್ಟಿಸ್ತಾ. ಬಟ್ ನಿಮ್ ಲೈಫಲ್ಲಿ ಏನಾಗ್ತಿದೆ? ಅವ್ರ ಲೈಫಲ್ಲಿ ಚೆನ್ನಾಗ್ ಆಗ್ತಾ ಹೋಗ್ತಾ ಇದೆ, ಕರೆಕ್ಟಾ? ಸಿ ಯಾವ್ದೋ ಒಂದು ದುಃಖನೇ ಹೋಲ್ಡ್ ಮಾಡಿ ಇಟ್ಕೋಬೇಡಿ, ಯಾವ್ದೋ ಒಂದು ಫೇಲ್ಯೂರ್ನೇ ಇಟ್ಕೊಂಡು ಕೊರಗಬೇಡಿ. ಜಸ್ಟ್ ಮೂವ್ ಆನ್. ಯು ಆರ್ ಅಮೇಝಿಂಗ್, ಓಕೆನಾ? ಸೊ ಬಿಲೀವ್ ಮಾಡಿ, ನಿಮ್ಗೆ ಒಳ್ಳೆ ಲೈಫ್ ಇದೆ ಅಂತ, ಅಂಡ್ ಯು ವಿಲ್ ಗೆಟ್ ಇಟ್. ಸಿ ಯಾವಾಗ ನಿಮ್ ಇಂಟೆನ್ಷನ್ ವೆರಿ ಗುಡ್ ಇರುತ್ತೆ, ಸೊ ಯು ವಿಲ್ ಬಿಕಮ್ ಅನ್ಸ್ಟಾಪಬಲ್, ಓಕೆನಾ? ನಿಮ್ಮ ಇಂಟೆನ್ಷನ್ ನಿಮ್ಮನ್ನ ದೊಡ್ಡ ಮಟ್ಟಕ್ಕೆ ತಗೊಂಡೋಗುತ್ತೆ ವೆನ್ ಯು ಬಿಲೀವ್ ಇಟ್ ಓನ್ಲಿ ದೆನ್, ಓಕೆನಾ? ಮಾರ್ನಿಂಗ್ ಎದ್ದಾಗ ಒಳ್ಳೆ ಇಂಟೆನ್ಷನ್ ನೀವು ಸೆಟ್ ಮಾಡ್ಕೊಳ್ಳೇಬೇಕು. ಸೊ ಅವಾಗ ನೋಡಿ ನಿಮ್ಮ ಹೋಲ್ ಡೇ ಎಷ್ಟು ಎನರ್ಜೆಟಿಕ್ ಆಗಿ ಇರುತ್ತೆ ಅಂತ ಅಂದ್ಬಿಟ್ಟು ಒಂದಿನ ಇದನ್ನ ಟ್ರೈ ಮಾಡಿ ನೋಡಿ ನೀವು. ಇನ್ನೊಂದು, ಲೈಫಲ್ಲಿ ಯಾರನ್ನೇ ಆಯ್ತು ಅವರ ಇಂಟೆನ್ಷನ್ ಇಂದ ಜಡ್ಜ್ ಮಾಡಿ, ಅವರ ಒಂದು ಆಕ್ಷನ್ ಇಂದ ಜಡ್ಜ್ ಮಾಡಬೇಡಿ ಯಾವಾಗ್ಲೂ, ಗೊತ್ತಾಗ್ತಿದ್ಯಾ? ಯಾಕಂದ್ರೆ ಈ ಒಂದು ಗಾದೆ ಕೇಳಿದೀರಾ, ನಗ್ತಾ ಹೇಳೋರು ಹಾಳಾಗೋದಕ್ಕೆ ಹೇಳ್ತಾರೆ, ಬೈತಾ ಹೇಳೋರು ಒಳ್ಳೇದಕ್ಕೆ ಉದ್ಧಾರ ಆಗೋಕ್ ಹೇಳ್ತಾರೆ ಅಂತ. ಸೊ ಇದರಲ್ಲಿ ನಗ್ತಾ ಹೇಳೋರ್ ಇಂಟೆನ್ಷನ್ ಏನಿದೆ, ಬೈತಾ ಹೇಳೋರ್ ಇಂಟೆನ್ಷನ್ ಏನಿದೆ ಅನ್ನೋದು ನೀವು ತಿಳ್ಕೊಂಡ್ರೆ ಯಾರ್ ಸರಿ ಯಾರ್ ತಪ್ಪು ಅನ್ನೋದು ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ, ಗೊತ್ತಾಗ್ತಿದ್ಯಾ? ಅದ್ಯಾರೇ ಡಿಮೋಟಿವೇಟ್ ಮಾಡ್ಲಿ, ಅದೇನೇ ಹೇಳಲಿ, ಬಟ್ ನಿಮ್ಮ ಒಂದು ಇಂಟೆನ್ಷನ್ ಕರೆಕ್ಟ್ ಆಗಿ ಇಟ್ಕೊಂಡು ಲೈಫಲ್ಲಿ ಮುಂದೆ ಹೋಗಿ. ಮೇ ಬಿ ಸ್ಲೋ ಆಗುತ್ತೆ, ನಿಮಗೆ ಡೌಟ್ ಬರುತ್ತೆ, ಓಕೆ ಅವ್ರು ಹೇಳಿದೆ ಕರೆಕ್ಟ್ ಇದೆ, ನಾನು ಇಂಟೆನ್ಷನ್ ಇಟ್ಕೊಂಡು ಇದನ್ನ ಮಾಡೋದ್ನಲ್ಲ, ಇದೇನು ಆಗ್ಲೇ ಇಲ್ವಲ್ಲ ಅಂತ. ಬಟ್
ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಡಿಸಿಷನ್ನ ಬಿಡಬೇಡಿ. ಅದ್ರ ಮೇಲೆ ನೀವು ನಿಂತ್ಕೋಬೇಕು ಸ್ಟ್ರಾಂಗ್ ಆಗಿ. ದೆನ್ ಯು ವಿಲ್ ಗೆಟ್ ಅ ಬ್ರೈಟ್ ಫ್ಯೂಚರ್. ಗೊತ್ತಾಯ್ತಾ? ಸೊ ನನಗೂ ಮೊನ್ನೆ ಒಂದು ಲೈವಲ್ಲಿ ಒಬ್ರು ಹೇಳಿದ್ರು, ಲೈಕ್ ಮೋಟಿವೇಶನ್ ಅಷ್ಟು ವರ್ಕ್ ಆಗೋದಿಲ್ಲ ಈಗಿನ ಜನ್ರೇಷನ್ಗೆ, ಅದು ಇದು ಅಂತ ಎಲ್ಲ. ಬಟ್ ನಾನು ಮೋಟಿವೇಶನ್ ವಿಡಿಯೋ ಮಾಡ್ತಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಇಂಟೆನ್ಷನ್ ಈಸ್ ಗುಡ್. ಓಕೆನಾ? ಜನಗಳಿಗೆ ಹೆಲ್ಪ್ ಮಾಡಬೇಕು, ಮಾನಸಿಕವಾಗಿ ತುಂಬಾ ಜನ ಕುಗ್ಗೋಗಿದ್ದಾರೆ ಅಂತ. ಸೊ ನನ್ನ ಒಂದು ಡಿಸಿಷನ್ಗೆ, ನನ್ನ ಒಂದು ವರ್ಕ್ ಮೇಲೆ ನಾನು ನಿಂತಿದ್ದೀನಿ. ಓಕೆನಾ? ಸೊ ಇದೇ ಒಂದು ಮೈಂಡ್ ಸೆಟ್, ಇದೇ ಒಂದು ನನ್ನ ಇಂಟೆನ್ಷನ್ ನನ್ನನ್ನು ಮುಂದೆ ದೊಡ್ಡ ಲೆವೆಲ್ಗೆ ತಗೊಂಡು ಹೋಗುತ್ತೆ. ಬಟ್ ಅದಕ್ಕೋಸ್ಕರ ವೆಯ್ಟ್ ಮಾಡೋ ತಾಳ್ಮೆ ನನ್ನಲ್ಲಿ ಇರಬೇಕು. ಅಂಡ್ ಇದೇ ಕೂಡ ರೈಟ್. ಯಾರೋ ಹೇಳಿದ್ರು ಅಂತ ಪ್ರತಿದಿನ ಚೇಂಜ್ ಮಾಡಿದ್ರೆ ಓಕೆ, ಇವತ್ತು ಮೋಟಿವೇಶನ್ ಯಾರು ನೋಡ್ತಾರೆ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ರು ಅಂತ ನಾನು ಇವತ್ತು ಚೇಂಜ್ ಮಾಡಿದ್ರೆ, ನಾಳೆ ಒಬ್ರು ಚಾಲೆಂಜ್ ವಿಡಿಯೋ ಮಾಡ್ರಿ ಅಂತಾರೆ, ಅದನ್ನು ಮಾಡ್ತೀನಿ. ನಾಳೆ ಇನ್ನೊಬ್ರು ಬಂದು ವ್ಲಾಗ್ ಮಾಡಿ ಅಂತಾರೆ, ಅದನ್ನು ಮಾಡ್ತೀನಿ. ಲೈಕ್ ನನ್ನ ಓನ್ ಇಂಟ್ರೆಸ್ಟ್ ಏನಿದೆ ಇದರಲ್ಲಿ? ನಾನು ಬರೀ ಬೇರೆ ಹೇಳ್ದಂಗೆ ಚೇಂಜ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ವಿಲ್ ಐ ಗ್ರೋ? ನಾನು ಗ್ರೋ ಆಗೋಕ್ ಚಾನ್ಸೇ ಇಲ್ಲ. ಕರೆಕ್ಟಾ? ನನಗೆ ಯಾವುದೊಂದು ಇಂಟೆನ್ಷನ್ ಇಲ್ಲ, ಒಂದು ಗುರಿ ಇಲ್ಲ, ಯಾರೋ ಹೇಳಿದ್ನ ಕೇಳಿ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಬೆಳಿತೀನ? ರೈಟ್? ಇಲ್ಲ. ಸೊ ನನ್ನ ಒಂದು ಇಂಟ್ರೆಸ್ಟ್ ಏನಿದೆ ಅಂಡ್ ನಾನು ಮಾಡ್ತಿರೋ ಕೆಲಸದ ಇಂಟೆನ್ಷನ್ ಏನಿದೆ, ಸೊ ಇದು ನನಗೆ ಚೆನ್ನಾಗಿ ಗೊತ್ತಿದೆ ಅಂಡ್ ಐ ಲೈಕ್ ಇಟ್. ಓಕೆನಾ? ಸೊ ಸ್ವಲ್ಪ ವೆಯ್ಟ್ ಮಾಡ್ಬೇಕಷ್ಟೇ. ಅಂಡ್ ಇದೇ ನನಗೆ ಒಂದು ಗ್ರೋತ್ನ ತಂದು ಕೊಡುತ್ತೆ. ಸೊ ಐ ಬಿಲೀವ್ ಇನ್ ದ್ಯಾಟ್ ಸ್ಟ್ರಾಂಗ್ಲಿ. ರೈಟ್? ಸೊ ಅದಕ್ಕೋಸ್ಕರ ನಿಮ್ಮ ಲೈಫಲ್ಲೂ ಕೂಡ ಅದೇನೇ ಸಿಚುಯೇಷನ್ ಬರಲಿ, ನಿಮ್ಮ ಇಂಟೆನ್ಷನ್ ಕರೆಕ್ಟ್ ಇತ್ತು, ನೀವು ಅದನ್ನ ಯು ಆರ್ ಎಂಜಾಯಿಂಗ್ ಡೂಯಿಂಗ್ ದ್ಯಾಟ್ ಅಂದ್ರೆ ಪ್ಲೀಸ್ ಡೂ ಇಟ್. ಓಕೆನಾ? ಒಳ್ಳೆ ದಾರಿಲಿ ಹೋಗ್ತಿದ್ದೀರಾ ಅಂದ್ರೆ ಪ್ಲೀಸ್ ಡೂ ಇಟ್. ಇಫ್ ಸಮಥಿಂಗ್ ಇಸ್ ನಾಟ್ ಗುಡ್ ದೆನ್ ಯು ಚೇಂಜ್. ಓಕೆನಾ? ಸೊ ಎಸ್, ದ್ಯಾಟ್ಸ್ ಇಟ್ ಗೈಸ್ ಫಾರ್ ಟುಡೇ. ಸೊ ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು. ಓಕೆನಾ? ಇಂಟೆನ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಬೇಕಾದ್ರೆ ಎಷ್ಟೊಂದು ಜನ ಇಂಟರ್ವ್ಯೂಸ್ಗಳು ನೋಡಿ, ಪಾಡ್ಕಾಸ್ಟ್ಗಳು ನೋಡಿ, ಇಂಟೆನ್ಷನ್ ಬಗ್ಗೆ ತುಂಬಾ ಚೆನ್ನಾಗಿ ಎಲ್ಲರೂ ಹೇಳಿದ್ದಾರೆ. ಓಕೆನಾ? ಸೊ ನನ್ನ ವಿಡಿಯೋದಲ್ಲಿ ನನಗೆಷ್ಟು ಅರ್ಥ ಆಗಿದೆ, ನನಗೆಷ್ಟು ಗೊತ್ತಿದೆ ಇಂಟೆನ್ಷನ್ ಬಗ್ಗೆ, ಅದನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮ್ಮ ಲೈಫಲ್ಲಿ ಒಂದು ಒಳ್ಳೇದಾಗ್ಲಿ ಅಂತ. ಸೊ ಪ್ರತಿದಿನ ಒಳ್ಳೆ ಇಂಟೆನ್ಷನ್ ಅಲ್ಲಿ ನೀವು ಎದ್ದೋಳಿ. ಓಕೆನಾ? ನೋಡಿ ನಿಮ್ಮ ಲೈಫ್ ಯಾವ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ ಅಂತ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಹಾಗೂ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು ಆಲ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.